ಚೌಳಿಕಾಯಿ ಪಲ್ಯ ಹುರಿದು ಮಾಡೋದು ಕೇಳಿರ್ತೀರಿ, ಆದರೆ ಕುದಿಸಿ ಮಾಡೋದು ಯಾವತ್ತರ ಟ್ರೈ ಮಾಡಿರಿ. ಇವತ್ತು ರೆಸಿಪಿ ತೋರಿಸ್ತೀನಿ, ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಚೌಳಿಕಾಯಿ ಪಲ್ಯ ಜೊತೆಗೆ ಮಡಕೆ ಕಾಳು ಪಲ್ಯ, ಹಾಗಲಕಾಯಿ ಫ್ರೈ, ಸಲಾಡ್ ಮತ್ತು ಮೆಂತ್ಯ ಸಲಾಡ್ ಮಾಡಿದ್ದೆ. ಇದಕ್ಕೆ ಜೊತೆ ಅಕ್ಕಿ ರೊಟ್ಟಿ ಮಾಡಿದ್ದೆ. ಪವಿ ಸವಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏನೇ ಹೇಳ್ರಿ, ಈ ಚೌಳಿಕಾಯಿ ಹಿಂಗೆ ಕುತ್ಕೊಂಡು ಟಿವಿ ನೋಡ್ಕೊಂಡು ಸೋಸೋದ್ರಾಗಿರೋ ಮಜಾನೇ ಬೇರೆ. ಏನಂತೀರಿ? ಚೌಳಿಕಾಯಿ ಎಲ್ಲ ಸೋಸಿದ್ಮೇಲೆ ಕುಕ್ಕರಿಗೆ ಹಾಕಿ ಸ್ವಲ್ಪ ತೊಳೆದು ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಸಿಟಿ ಆಗಷ್ಟು ಕುದಿಸ್ಕೋಬೇಕು. ಜಾಸ್ತಿ ಕುದಿಸಿರೋದು ಭಾಳ ಮೆತ್ತಗಾಗ್ಬಿಡ್ತೈತೆ, ಚಲೋ ಟೇಸ್ಟ್ ಚಲೋ ಬರೋಂಗಿಲ್ಲ. ಒಂದ ಸಿಟಿ ಹೊಡಿಸ್ಬೇಕು. ಎಲ್ಲ ಪಲ್ಯ ಮಾಡೋಕ್ಕೂ ಈರುಳ್ಳಿ, ಕಾಳು, ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚೌಳಿಕಾಯಿಗೆ ಈರುಳ್ಳಿ, ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಾರ ಹಾಕ್ಕೋಬೋದು. ನಾ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಯೊಳಗೆ ರುಬ್ಬಿ ಪೇಸ್ಟ್ ಮಾಡಿ ಹಾಕ್ಕೊತೀನಿ ಪಲ್ಯಕ್ಕೆ. ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ನೋಡ್ರಿ ಒಂದ ವಿಜಿಲ್ ಕೂಗ್ಸಿದ್ರೆ ಇಷ್ಟ ಸ್ವಲ್ಪ ಬೆಂದಿರ್ತಾವೆ. ಇದ ಟೇಸ್ಟ್ ಚಲೋ. ಇಲ್ಲ ಅಂದ್ರೆ ಅದು ಒಂದು ವಿಜಿಲ್ಕಿಂತ ಜಾಸ್ತಿ ಆದ್ರೆ ಚೌಳಿಕಾಯಿ ಎಲ್ಲ ಮೆತ್ತಗಾಗ್ಬಿಡ್ತೈತೆ, ಟೇಸ್ಟು ಚಲೋ ಬರೋಂಗಿಲ್ಲ. ಇದಕ್ಕೇನು ಮತ್ತೆ ನೀರು ಹಾಕಿ ಕುದಿಸ್ಕೊಳ್ಳೋದು ಬೇಡ. ಅರಿಶಿನ ಪುಡಿ, ಉಪ್ಪು, ಇದಕ್ಕೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಗುರಳ್ ಪುಡಿ. ಇಷ್ಟೇ ನೋಡ್ರಿ, ಒಂದು 10 ನಿಮಿಷ ಒಳಗೆ ಚೌಳಿಕಾಯಿ ಪಲ್ಯ ರೆಡಿ ಆಗಿಬಿಡ್ತೈತಿ. ನಾ ಇವತ್ತು ಈ ಪಲ್ಯಗೆ ಅಕ್ಕಿ ರೊಟ್ಟಿ ಮಾಡ್ಕೊಳಕತ್ತೀನಿ. ಅಕ್ಕಿ ರೊಟ್ಟಿನೂ ಸೇಮ್ ಜೋಳದ ರೊಟ್ಟಿ ಮಾಡ್ದಂಗೆ ಬಿಸಿ ನೀರು ಹಾಕಿ ಚಲೋ ನಾದ್ಕೋಬೇಕು, ಅಂದ್ರೆ ರೊಟ್ಟಿ ಭಾಳ ಚಲೋ ಬರ್ತಾವೆ. ಜೋಳದ ರೊಟ್ಟಿ ಹೆಂಗೆ ಮಾಡ್ತೀವಿ ಅದೇ ಅದಕ್ಕೆ ಹಂಗೆ ಬಿಸಿನೀರು ಹಾಕ್ಕೊಂಡು ನಾದ್ಕೋಬೇಕು, ಚಲೋ ನಾದ್ಕೋಬೇಕು. ಜೋಳದ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ಎಷ್ಟು ಚಲೋ ನಾದ್ತೀವೋ ರೊಟ್ಟಿ ಅಷ್ಟು ಚಲೋ ಬರ್ತಾವೆ. ರೊಟ್ಟಿ ಹೆಂಗೆ ಬಡಿತೀವೋ ಇದನ್ನು ಹಂಗೆ ಬಡಿದ್ರೆ ಅಂದ್ರೆ ಹಿಟ್ಟು ಹದ ಕರೆಕ್ಟ್ ಇತ್ತು, ಚಲೋ ನಾದ್ಕೊಂಡಿದ್ರೆ ರೊಟ್ಟಿ ಹೆಂಗೆ ಬಡಿತೀವೋ ಹಂಗೆ ಬರ್ತಾವೆ, ಭಾಳ ಚಲೋ ಬರ್ತಾವೆ.
ಸ್ವಲ್ಪ ಒಂದು ಸೈಜಿಗೆ ಬರೋ ತನಕ ಬಡಿತೀನಿ, ಆಮೇಲೆ ಲಟ್ಟಿಸ್ಕೊತೀನಿ. ಯಾಕಂದ್ರೆ ನಾನು ರೊಟ್ಟಿ ಸ್ವಲ್ಪ ದೊಡ್ಡ ಇರ್ತಾವೆ. ರೊಟ್ಟಿ ಹೆಂಗೆ ಬೇಯಿಸ್ಕೊತೀವೋ ಹಂಗೆ ಎರಡೂ ಸೈಡು ಚೂರು ಬಡ್ದಿಲೆ ಒತ್ತಿ ತುದಿಗೆಲ್ಲ, ಯಾಕಂದ್ರೆ ಅದು ಅಕ್ಕಿ ಸ್ವಲ್ಪ ಹಸಿ ಇರ್ತೈತಿ. ಚಲೋ ಬೇಯಿಸ್ಕೊಂಡ್ರೆ ಮೆತ್ತಗೆ ಚಲೋ ಇರ್ತಾವೆ ತಿನ್ನಕ್ಕೆ. ಆದ್ರೆ ಅಕ್ಕಿ ರೊಟ್ಟಿ ಏನಂದ್ರೆ ಮಾಡಿ ಭಾಳ ಹೊತ್ತು ತಿನ್ನಕ್ಕೆ ಬರೋಂಗಿಲ್ಲ, ಯಾವಾಗಿಂದ ಅವಾಗ ಮಾಡಿ ತಿನ್ನಬೇಕು. ನಾ ದಿನ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಜೊತೆಗೆ ಒಂದು ಕಾಳು ಪಲ್ಯ, ಒಂದು ಸೊಪ್ಪಿನ ಪಲ್ಯ, ಒಂದು ತರಕಾರಿ ಇದ್ದೇ ಇರ್ತೈತಿ. ದಿನ ಹಿಂಗೆ ಈಸಿ ಪಲ್ಯ ಮಾಡೋದು ರೆಸಿಪೀಸ್ ಹೇಳ್ತಿರ್ತೀನಿ, ಫಾಲೋ ಮಾಡೋದು ಮರಿಬೇಡ್ರಿ. ನೀವು ಟ್ರೈ ಮಾಡಿದರೆ ಕಮೆಂಟ್ ಮಾಡಿರಿ, ರುಚಿ ಹೆಂಗಾಗಿತ್ತಂತ ಹೇಳ್ರಿ. ದಿನ ಹಿಂಗೆ ಸಮೃದ್ಧಿ ಆಗ್ತಿಂದ್ರೆ ಆರೋಗ್ಯನೂ ಚಲೋ ಇರ್ತೈತಿ. ಮಾಡೋದು ಭಾಳ ಈಸಿ ಐತಿ. ನನ್ನ ಚಾನಲ್ ಫಾಲೋ ಮಾಡಿರಿ, ರೆಸಿಪೀಸ್ ಕಲೀರಿ, ನೀವು ದಿನ ಚಲೋ ಮಾಡ್ಕೊಂಡು ತಿನ್ನಿರಿ. ಧನ್ಯವಾದ.